ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಶಿವಮೊಗ್ಗದಲ್ಲಿ ಲಯನ್ ಸಫಾರಿ ಮತ್ತೆ ಬನ್ನರ್ಘಟ್ಟ ಝೂ ಇದ್ರ ಬಗ್ಗೆ ಎಲ್ಲ ನೀವು ಕೇಳಿರ್ತೀರಾ ಮತ್ತೆ ಹೋಗಿರ್ತೀರಾ ಕೂಡ. ಅದೇ ರೀತಿ ಜರ್ಮನಿನಲ್ಲೂ ಒಂದು ಫೇಮಸ್ ಝೂ ಇದೆ. ಸೊ ನಾವಿವತ್ತು ಅಲ್ಲಿಗೆ ಹೋಗ್ತಿದೀವಿ. ಏನು ಝೂ ವಿಡಿಯೋ ನೋಡೋದು ಅಂತ ಅನ್ಕೋಬೇಡಿ, ಇಲ್ಲಿನ ಝೂ ನಮ್ಮ ಕಡೆ ಇರೋ ತರ ಅಲ್ಲ, ಕಂಪ್ಲೀಟ್ಲಿ ಡಿಫ್ರೆಂಟ್. ಯಾಕೆ ಹೇಳ್ತಾ ಇದ್ದೀನಿ ಅಂತ ನಿಮಗೆ ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇವಾಗ ನಾವು ನಮ್ಮ ಸಿಟಿಯಿಂದ ನ್ಯೂರಂಬರ್ಗಿಗೆ ಹೋಗ್ಬೇಕು. ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದೀವಿ ಆಕ್ಚುಲಿ. ಹಿಂದೆ ಮುಂದೆ ಎಲ್ಲ ಏನ್ ಜನ ನೋಡ್ತಾ ಇದ್ದೀರಾ, ಅವರೆಲ್ಲ ಝೂಗೆ ಹೋಗ್ತಿರೋದು. ಈ ಸ್ಟಾಪ್ ಅಲ್ಲಿ ಯಾರೆಲ್ಲ ಇಳ್ಕೊತಾರೆ ಅವರೆಲ್ಲ ಝೂಗೆ ಹೋಗೋದು. ನೋಡಿ ಇಲ್ಲಿಂದ ಇವಾಗ ನಾವು ನಡಿಬೇಕು. ಅಲ್ಲಿ ಹೋಗ್ತಾ ಇದಾರೆ ನೋಡಿ ಇಷ್ಟೊಂದು ಜನ. ಇಲ್ಲಿ ಟಿಕೆಟ್ ತಗೋಬೇಕು. ಇವಾಗ ಟಿಕೆಟ್ ತಗೊಂಡಿದೀವಿ, ಒಬ್ರಿಗೆ 21 ಯೂರೋ. ಮತ್ತೆ ಝೂದು ಮ್ಯಾಪ್ ಕೂಡ ಕೊಟ್ಟಿದ್ದಾರೆ ನೋಡಿ. ಸೊ ನಮ್ಗೆ ಇಲ್ಲಿ ಯಾವ್ಯಾವ ಪ್ರಾಣಿ ನೋಡ್ಬೇಕೋ ಆ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕಷ್ಟೇ. ಸೊ ಎಂಟ್ರೆನ್ಸ್ ಎಲ್ಲಿದೆ ಇವಾಗ? ಅಲ್ಲ, ಈ ಮ್ಯಾಪ್ ಅಲ್ಲಿ ಸೊ ನಾವ್ ಇವಾಗ ಅಲ್ಲಿ ಇಲ್ಲಿದೀವಿ. ನಾವ್ ಇವಾಗ ಇಲ್ಲಿಂದ ಹೋಗೋದು. ಸರಿ ಬಾ ಹೋಗೋಣ. ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಇಲ್ಲಿ ಏನೇನೋ ಶಾಪ್ಸ್ ಎಲ್ಲ ಇದಾವೆ, ಟಾಯ್ಸ್ ಮತ್ತೆ ಟೀ ಶರ್ಟ್ಸ್ ಎಲ್ಲ. ಇದನ್ನ ಬರ್ತಾ ನೋಡ್ತೀವಿ ನಾವು ಏನೇನಿದೆ ಅಂತ. ಸೊ ಫಸ್ಟ್ ಒಳಗ್ ಹೋಗೋಣ. ಇಲ್ಲಿ ಎಂಟ್ರೆನ್ಸ್ ಇಂದ ಒಳಗ್ ಹೋದ್ಮೇಲೆ ನನಗೆ ಭಯ ಶುರುವಾಯ್ತು. ನಾನು ಝೂಗ್ ಬಂದಿದ್ದೀನ ಇಲ್ಲ ಮಿಸ್ ಆಗಿ ಯಾವ್ದಾದ್ರು ಕಾಡೊಳಗ್ ಬಂದ್ಬಿಟ್ನಾ ಅಂತ. ನೀವೇ ನೋಡಿ ಸುತ್ತಮುತ್ತ ಯಾವ ತರ ಇದೆ ಅಂತ. ನಿಜ ಈ ಕಡೆ ದಾರಿ ಇದೆ ತಾನೇ? ಹೆಂಗಿದೆ ನೋಡು. ಇದಾರಲ್ಲ ಅಲ್ಲಿ ಯಾರೋ ಅಂಕಲ್ ಆಂಟಿನ. ಮೇಯ್ನ್ ಆಗಿ ಎಲ್ಲರೂ ಈ ಒಂದು ಝೂಗೆ ಬರೋದು ಈ ಡಾಲ್ಫಿನ್ಗೋಸ್ಕರನೇ. ಇಲ್ಲಿ ಡಾಲ್ಫಿನ್ ಶೋ ಒಂದಿನದಲ್ಲಿ 3 ಸಲ ಇರುತ್ತೆ. ಸೊ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಬರ್ತಾರೆ. ನಿಮ್ಮನೇಲೂ ಮಕ್ಕಳಿದ್ರು ಅಂತಂದ್ರೆ ಈ ವಿಡಿಯೋನ ತೋರಿಸಿ. ನಾವು ಹೋಗಿದ್ದ ಟೈಮಿಗೆ ಇನ್ನೂ ಡಾಲ್ಫಿನ್ ಶೋ ಶುರುವಾಗಿರ್ಲಿಲ್ಲ. ಸೊ ಅಷ್ಟರಲ್ಲಿ ನಾವು ಬೇರೆ ಪ್ರಾಣಿಗಳನ್ನೆಲ್ಲ ನೋಡ್ಕೊಂಬರೋಣ ಅಂತ ಹೋದ್ವಿ. ನೋಡಿ ಚೆನ್ನಾಗಿ ಮಾಡಿದ್ದಾರೆ. ಆದರೆ ಈ ಝೂನ ಗುಹೆ ಒಳಗೆ ಹೋದಂಗೆ ಆಗ್ತದೆ. ಇಲ್ಲಿ ಏನು ಸಿಗುತ್ತೆ ಅಂತ ಗೊತ್ತಿಲ್ಲ. ಅಲ್ಲಿ ಡೈರೆಕ್ಷನ್ ನೋಡಿದಾಗ ಇದು ಬಿಳಿ ಕರಡಿ ಮತ್ತೆ ಹುಲಿ ಇದೆ ಅಂತ ಹೇಳಿದ್ರು. ಇಲ್ಲಿ ನೋಡಿ ಸಿಂಹ ಇದೆ. ಫ್ಯಾಮಿಲಿ ಇದೆ ಫುಲ್ ಅಲ್ಲಿ, ಅಪ್ಪ ಅಮ್ಮ ಮಕ್ಕಳು. ಏನಂತೀಯ? ಅದು ಪಕ್ಕದಲ್ಲಿ ಇರೋದು ಹುಡುಗಿ ತಾನೆ ಇದೆ, ಹುಲಿ ಸಿಂಹಿಣಿ. 3 ಮರಿ ನಿದ್ದೆ ಹೊಡಿತಿದೆ ಫುಲ್ ಫ್ಯಾಮಿಲಿ. ಏನಿದೆ ಆರ್ಬಾರ್ದು ಅಂತ ವಾಟರ್ ಮಾಡಿದಾರ ಇಲ್ಲಿ. ಸಿಂಹ ನೀರೊಳಗೆ ಬೀಳಲ್ವಾ? ಓಕೆ. ಯಾವ್ದೇ ನಿಮ್ ಝೂಗ್ ಹೋಗು, ಈಗ ಈ ಸಿಂಹ ಹುಲಿ ಅಂತೂ ನಿದ್ದೆ ಹೊಡಿತಿರ್ತಾವ ಅಲ್ವಾ? ಇದು ನಿಜ ನೀರೇನಾ? ಗ್ರೀನ್ ಕಲರ್. ಅಲ್ಲಿಂದ ಬರ್ತಾ ಇದೆಯಲ್ಲ, ನೋಡಿದ ತಕ್ಷಣ ಏನೋ ಫ್ಲೋರ್ ಅನ್ಸುತ್ತಲ್ಲ. ಆ ಕಡೆ ಸಿಂಹ ನೋಡಿದ್ವಿ, ಈ ಕಡೆ ನೋಡಿ ಹುಲಿ. ಸಿಂಹ ಕಂಪೇರ್ ಮಾಡಿದ್ರೆ ಟೈಗರ್ ತುಂಬಾ ದಷ್ಟಪುಷ್ಟವಾಗಿ ಕಾಣಿಸ್ತಿದೆ ಅಲ್ಲ. ಇದಕ್ಕೂ ಕೂಡ ಸೇಮ್ ಈ ಕಡೆ ಬರಬಾರ್ದು ಅಂತ ನೀರ್ ಹಾಕಿದ್ದಾರೆ. ಒಂದೇನಾ? ಒಳಗಿರುತ್ತೆ ಅನ್ಸುತ್ತೆ, ಹಂಗೆಲ್ಲ ಒಂದೊಂದೇ ಬಿಡಲ್ಲ. ಇಲ್ಲಿ ಸಿಂಹ ಮತ್ತೆ ಹುಲಿ ನೋಡಿದ್ವಿ ಅಲ್ವಾ, ಒಳಗಡೆಯಿಂದಾನೇ ನೋಡ್ಬೋದು. ಸೊ ಇಲ್ಲಿ ಗುಹೆ ತರ ಮಾಡಿದ್ದಾರೆ. ಇದ್ರೊಳಗಡೆ ಹೋದ್ರೆ ಒಳಗಡೆಯಿಂದ ಯಾವ ತರ ಇದೆ ಅಂತ ನೋಡ್ಬೋದು. ಅಂದ್ರೆ ಅದಕ್ಕೆ ಗುಹೆ ಮನೆ ಮಾಡಿರ್ತಾರಲ್ವಾ, ಆ ಮನೆಗಳು. ಇನ್ ಕೇಸ್ ಅಲ್ಲಿ ಒಂದೇ ಒಂದು ಹುಲಿ ಇತ್ತು ಅಂದೆ ಅಲ್ವಾ, ಆ ಹುಲಿದು ಪಾರ್ಟ್ನರ್ಸ್ ಎಲ್ಲ ಈ ಕಡೆ ಇತ್ತು ಅಂದ್ರೆ ಒಳಗಡೆ ಇರುತ್ತೆ, ಅದನ್ನ ನೋಡ್ಬೋದು. ನೋಡಿ ಫುಟ್ ಪ್ರಿಂಟ್ಸ್ ಹೆಂಗ್ ಹಾಕಿದ್ದಾರೆ. ಸಿಂಹದು ಮತ್ತೆ ಹುಲಿದು ಮನೆ ಯಾವ ತರ ಇದೆ ಅಂತ. ಅಲ್ಲಿ ಒಂದೇ ಒಂದು ಹುಲಿ ಕಾಣಿಸ್ತು ಅಲ್ವಾ, ಇನ್ನೊಂದು ಇಲ್ಲಿದೆ ನೋಡಿ. ಊಟ ಅಲ್ಲಿ ಮಾಂಸ ಹಾಕಿಟ್ಟಿದ್ದಾರೆ. ಹೆಂಗ್ ನಿದ್ದೆ ಹೊಡಿತೈತೆ ನೋಡು. ಹಲೋ, ಎದ್ದೇಳಿ, ನಿಮ್ನ ನೋಡಕ್ಕೆ ಬಂದಿರೋದು. ಎದ್ದೇಳಿ. ಕಿವಿ ಹಿಂಗೆ ಮಾಡ್ತಾ ಇದೆ. ತಿಂದು ಮಲಗಿರುತ್ತದು, ಚಂದ ತಿಂದು ಮಕ್ಕೊಂಡ್ಬಿಟ್ಟಿದೆ. ಬಟ್ ಕಿವಿ ಮಾತ್ರ ಅಲ್ಲಾಡ್ತಾ ಇದೆ ನೋಡು. ಕೇಳಿಸ್ತಿದ್ಯಾ ನಾವು ಮಾತಾಡ್ತಿರೋದು ನಿಮಗೆ? ಕನ್ನಡ ಅರ್ಥ ಆಗುತ್ತಾ? ಯಾರಿಗೊತ್ತು, ಪ್ರಾಣಿಗಳಿಗೆ ಎಲ್ಲ ಭಾಷೆ ಅರ್ಥ ಆಗ್ಬೋದು. ಹೌದು, ಕಿವಿ ಸೆನ್ಸ್ ಮಾಡ್ತದೆ ನೋಡು.
ಗೊತ್ತಾಗತ್ತೆ ಜನ ಜಾಸ್ತಿ ಆಗ್ತಿದೆ. ಇವಾಗ ಬೆಕ್ಕುಗಳು ಮನೇಲಿ ಇರ್ತಾವ, ಮಲ್ಕೊಂಡಾಗ ಹಿಂಗೆ ಅವು ನಾವು ಮಾತಾಡಿದ್ರೆ ಕಿವಿ ಮೂವ್ ಮಾಡೋದು. ಈ ಕಡೆ ತಿರ್ಗು, ಕೇಳಿಸ್ಬಿಡ್ತು, ಬೇಗ ಎದ್ದೇಳು. ಏ ಕೇಳಿಸ್ತಿದ್ಯಾ? ಈ ಕಡೆ ತಿರ್ಗು. ಅಷ್ಟು ದೂರದಿಂದ ಬಂದಿದೀವಲ್ವಾ ನೋಡಕ್ಕೆ, ಎದ್ದೇಳು ಸಾಕು. ಅಲ್ಲಿ ಹೋಗ್ಬಿಟ್ಟೆ ಪ್ರಶ್ನೆ. ಇಲ್ಲಪ್ಪ. ಏ ಪ್ಲೀಸ್ ಎದ್ದಾಳಪ್ಪ. ಅಟ್ಲೀಸ್ಟ್ ಜಸ್ಟ್ ಸ್ವಲ್ಪ ಮಕ್ಕ ಈ ಕಡೆ ತಿರುಗ್ಸ, ಆ ಕಡೆ ತಿರ್ಕೊಂಬಿಡು. ಸರಿ ಬಿಡು, ಪಾಪ ಮಲ್ಕೊಂಡ್ಲಿ, ಬಾಯ್. ಅಲ್ಲಿ ಕಾಣ್ತಾ ಇದೆಯಲ್ಲ ಅದು ಡೋರ್, ಓಕೆನಾ? ಅವು ಅದ್ರೊಳಗಿಂದ ಆಚೆ ಹೋಗ್ತವೆ, ಒಳಗ್ ಬರ್ತವೆ. ಇಲ್ಲಿ ಡಿವೈಡ್ ಮಾಡಿದ್ದಾರೆ. ಸಿಂಹದ್ದು ಈ ಕಡೆ ನೋಡಿ, ಇಲ್ಲಿ ಅಡ್ಡ ಗೋಡೆ ಇದೆ. ಹುಲಿದ ಆ ಕಡೆ. ಸಿಂಹ ಎಲ್ಲ ಆಚೆನೆ ಇದಾವಲ್ಲ, ಸೊ ಇಲ್ಲಿ ಯಾರು ಇಲ್ಲ, ಫುಲ್ ಫ್ಯಾಮಿಲಿನೇ ಆಚೆ ಇದಾರೆ ಅವರು. ಅಪ್ಪ ಭಯಾನಕವಾಗಿದಾವಪ್ಪ ಇವು. ಅಲ್ಲಿ ನೋಡು, ಮೂತಿ ಒಳಗೆ ಕುದುರೆ ಮೂತಿ ಚೂಪಕ್ಕಿದ್ದಂಗಿಲ್ಲ, ನೋಡಕ್ ಮಂಗನ್ ತರ ಶೇಪ್ ಇದೆ. ಅಲ್ಲಿ ನೋಡು, ಮಗು ಎತ್ಕೊಂಡಿದೆ, ಅಲ್ಲಿ 2 ಮಗು ಇದಾವೆ ಅಲ್ಲ. ಹೆವಿ ಡೇಂಜರಸ್ ಆಗಿದೆ ಚೆನ್ನಾಗಿ. ಅದ್ರ ಮೂಗ್ ತೂತ ನೋಡಿ ಹೆಂಗಿದೆ ಅಲ್ಲ, ನೋಡಕ್ಕೂ ಸ್ಕೇರಿ ಆಗಿದೆ ಅಪ್ಪ. ಹೆಂಗನ್ಸ್ತು? ಚೆನ್ನಾಗಿದೆ. ಯಾವ ಪಾರ್ಟ್ ನಿಂಗೆ ತುಂಬಾ ಇಷ್ಟ ಆಯ್ತು? ಯಾವ ಪಾರ್ಟ್ ಇಷ್ಟ ಅಂದ್ರೆ ಯಾವ ಪ್ರಾಣಿ ನೋಡ್ದಾಗ ವಾವ್ ಅನ್ಸ್ತು? ನೀನೆ. ನಾನಲ್ಲ, ನಿನ್ ಫ್ರೆಂಡ್ ಇದ್ದಾರಲ್ಲಿ, ಕರ್ಕೊಂಡು ಹೋಗ್ತೀನಿ. ಎಷ್ಟು ಮಕ್ಕಳು ಬಂದಿದ್ದಾರೆ ನೋಡಿ. ಒಳಗಡೆಯಿಂದ ನೋಡಿ ಇವುಗಳದ್ದು ಮನೆ ಯಾವ ತರ ಇದೆ ಅಂತ. ಇವಾಗ ಎಲ್ಲಿದೀವಿ ಗೊತ್ತಾ? ಅಲ್ಲಿ ಕೆಳಗಡೆ ಗ್ರೀನ್ ಕಲರ್ ನೀರ್ ಕಾಣಿಸ್ತಿದೆ ಗೊತ್ತಾ? ಅವಾಗ್ಲೇ ಟೈಗರು ಮತ್ತೆ ಲಯನ್ ನೋಡಿದ್ವಿ ಅಲ್ಲ, ಅದ್ರದ್ದು ಮೇಲ್ಗಡೆ ಇದೀವಿ. ಒಂದು ಪ್ರಾಣಿಗೂ ಇನ್ನೊಂದು ಪ್ರಾಣಿಗೂ ತುಂಬಾ ದೂರ ಡಿಸ್ಟೆನ್ಸ್ ಇದೆ, ಆಯ್ತಾ? ನಡೆದೇ ಸಾಕಾಗುತ್ತೆ, ತುಂಬಾ ನಡಿಬೇಕು, ಓಕೆನಾ? ಸೊ ಅದಕ್ಕೆ ಏನ್ ಮಾಡಿದ್ದಾರೆ ಅಂದ್ರೆ, ಇವರು ಅಲ್ಲಲ್ಲಿ ಕುತ್ಕೊಳ್ಳಕ್ಕೆ ಬೆಂಚ್ ಕಲ್ ಹಾಕಿದ್ದಾರೆ, ಮತ್ತೆ ಸ್ಮೋಕಿಂಗ್ ಝೋನ್ಸ್ ಇದೆ, ವಾಶ್ರೂಮ್ಸ್ ಇದೆ, ಫಸ್ಟ್ ಏಡ್ ಕಿಟ್ ಅಲ್ಲಲ್ಲಿ ಇಟ್ಟಿದ್ದಾರೆ. ಕುಡಿಯೋ ನೀರೊಂದು ಎಲ್ಲೂ ಕಣ್ಣಿಗೆ ಕಾಣಿಸಿಲ್ಲ, ಸೊ ಅದನ್ನ ನಾನು ಹೇಳಲ್ಲ ಕುಡಿಯೋ ನೀರು ಇಟ್ಟಿದ್ದಾರೆ ಅಂತ. ಸೊ ಕುತ್ಕೊಳಕ್ಕೆಲ್ಲ ಚೆನ್ನಾಗಿದೆ. ಇದನ್ನ ನೋಡಕ್ಕೆ ಬಂದ್ವಿ, ಫುಲ್ಲು ಗೊಬ್ಬು ವಾಸನೆ ಹೊಡಿತದೆ ಇಲ್ಲಿ. ಯಾವ್ದೋ ಹಂದಿ ಜಾತಿ, ಅರ್ಧ ವೈಟ್ ಇದೆ, ಅರ್ಧ ಬ್ಲ್ಯಾಕ್ ಇದೆ ನೋಡು, ಅಲ್ವಾ? ನೋಡಕ್ ಹಂದಿ ತರ ಇದೆ, ಆದ್ರೆ ಮುಂದ್ಗಡೆ ಬಾಯಿ ಪಾಟ್ ಎಲ್ಲ ಇಲಿ ತರ ಇದೆ. ಏನ್ ಪ್ರಾಣಿ ಅಂತ ನಂಗೆ ಗೊತ್ತಾಗ್ತಿಲ್ಲ. ಅಲ್ಲಿದೆ ನೋಡಿದ್ದು, ಎದ್ ನಿಂತ್ಕೊಂಡಿದೆ ಅದು. ಏನಿದು? ಒಳಗಡೆ ನೋಡಿದ್ವಿ ಅಲ್ಲ ನಾವು, ಅದೇ ಇದು. ಅರ್ಧ ಇಲಿ ತರ ಕಾಣಿಸುತ್ತೆ, ಮುಂದೆಯಿಂದ ಹಿಂದೆ ಬಾಲಪಾಟ್ ಹಂದಿ ತರ ಕಾಣ್ತಿದೆ ನೋಡು. ಹಂದಿ ಹಿಂಗಿರುತ್ತಾ? ಮತ್ತೆ ಹೊಡೆದ್ರು 150 kg ಮಟನ್. ಇಲ್ಲಿ ಯಾವ ತರ ನೋಡ್ಬೋದು ಅಂತಂದ್ರೆ, ಪ್ರಾಣಿಗಳನ್ನ ನಾವು ಹೊರಗಡೆಯಿಂದಲೂ ನೋಡ್ಬೋದು, ಮತ್ತೆ ಅದ್ರ ಮನೆ ಒಳಗೂ ಹೋಗಿ ನೋಡ್ಬೋದು. ಈ ತರ ಒಂದು ಇದನ್ನ ನಾನು ಇದೇ ಝೂನಲ್ಲೇ ನೋಡಿದ್ದು. ಯೂಶಲಿ ಲಯನ್ ಸಫಾರಿ, ಬನಾರ್ಘಟ್ಟದಲ್ಲೆಲ್ಲ ಹೊರಗಡೆಯಿಂದ ಮಾತ್ರ ನೋಡಕ್ ಬಿಡ್ತಾರೆ, ಇಲ್ಲಿ 2 ಕಡೆ ನೋಡ್ಬೋದು. ಒಂದು ಪ್ರಾಣಿ ಹೊರಗಿರುತ್ತೆ, ಇಲ್ಲ ಒಳಗಿರುತ್ತೆ. ಏನದು? ಇಲ್ಲಿ ನೋಡಿ, ಇಲ್ಲಿ ಅದು ಈಗಲ್ಲ ಅಲ್ಲಿರೋದು. ಹದ್ದಿಂದ ಏನೋ ಕ್ಯಾಟಗರಿ ಇದೆ, ಓಕೆನಾ? ಅಲ್ಲಿ ಇದಲ್ಲ, ಅಲ್ಲಿ ಕಾಣ್ತಾ ಇದೆಯಲ್ಲ ಅದು. ಹೆಂಗಿದೆ ನೋಡೋದು. ಇಷ್ಟು ಫೆಸಿಲಿಟಿ ಇರೋ ಝೂ ನಾನು ಇಲ್ಲೇ ನೋಡಿದ್ದು, ಆಯ್ತಾ? ಯೂಶಲಿ ನಾನು ಶಿವಮೊಗ್ಗ ಲಯನ್ ಸಫಾರಿಗೆಲ್ಲ ಹೋಗಿದ್ದೀನಿ, ಅಲ್ಲಿ ಈ ತರ ಇಷ್ಟೊಂದು ಪ್ರಾಣಿಗಳಿಗೆ ಟೈಮ್ ಊಟ ಹಾಕೋದಾಗ್ಲಿ ಎಲ್ಲ ನಾನು ನೋಡೇ ಇಲ್ಲ.
ಮತ್ತೆ ವೆದರು ಕೂಡ ಅಂದ್ರೆ ಸುತ್ತಮುತ್ತ ಸರೌಂಡಿಂಗು ಕೂಡ ಕಾಡ್ ಫೀಲೇ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಯಾರಿದ್ದಾರೆ ಅಂತ. ಗೂಬೆಗಳಿಗೆ ಬೆಳಗ್ಗೆ ಹೊತ್ತು ಕಣ್ ಕಾಣಿಸಲ್ಲ ಅಲ್ವಾ? ಅಲ್ವಾ? ಅದು ಗೂಬೆನೆ ತಾನೆ, ಆ ಕಡೆ ಇದೆ ಅಲ್ವಾ? ಇದು ಇಂಡಿಯಾದಲ್ಲಿ ನೋಡೋ ಗೂಬೆ ಅಲ್ಲ, ಫಾರಿನ್ ಗೂಬೆಗಳ? ಇವೆಲ್ಲ ಫಾರಿನ್ ಗೂಬೆಗಳಂತೆ ನೋಡಿ. ಇಲ್ಲ, ಬಿಳಿ ಗೂಬೆ ಇಂಡಿಯಾದಲ್ಲೂ ಇದೆ. ನಾವು ಪೂನಾದಲ್ಲ ಎಷ್ಟು ದೊಡ್ಡದು ನಾನು ನೋಡಿಲ್ಲಪ್ಪ ಇವತ್ತು. ಅಲ್ಲಿ ನೋಡೋದು ಎಷ್ಟು ವೈಟ್ ಇದೆ, ಅಲ್ಲ ಆ ಕಡೆ ಇರೋದು ಚೆನ್ನಾಗಿದೆ. ಸೊ ಅವಾಗ್ಲೇ ಆ ಕಡೆಯಿಂದ ಪಕ್ಷಿಗಳನ್ನ ತೋರಿಸ್ತಾ ಅಲ್ವಾ? ಸೊ ಇವಾಗ ಒಳಗ್ ಬಂದಿದೀವಿ. ಫುಲ್ ಮೇಲ್ಗಡೆ ಎಲ್ಲ ನೆಟ್ ಎಲ್ಲ ಹಾಕಿ ಕವರ್ ಮಾಡಿದ್ದಾರೆ ನೋಡಿ. ಏನೇ ಹಾರಾಡಿದ್ರು ಇಷ್ಟೊಳಗೆ ಹಾರಾಡ್ಕೋಬೇಕವು. ಪಾರಿವಾಳ ಇದೆ ಅಲ್ಲಿ, ಅದೇನದು ಹದ್ದು. ಇಲ್ಲಿ ಪಾರ್ಕ್ ತರ ಎಲ್ಲ ಇದೆ. ಸೊ ಮಕ್ಳು ಎಲ್ಲ ಚಂದ ಆಟನೂ ಆಡ್ತಾ ಇದಾರೆ. ಏನ್ ರಿಸ್ಟ್ರಿಕ್ಷನ್ ಏನಿಲ್ಲ ಅಲ್ವಾ, ಹೆಂಗ್ ಬೇಕಾದ್ರೂ ಆಟ ಆಡ್ಬೋದು. ಇಲ್ಲಿ ಏನಪ್ಪಾ ಅಂದ್ರೆ ಪ್ರಾಣಿಗಳಿಗೆ ಏನು ಫೀಡ್ ಮಾಡಬಾರ್ದು, ಮತ್ತೆ ಈ ಕಂಬಿ ಮೇಲೆಲ್ಲ ಕುತ್ಕೋಬಾರ್ದು, ಅವು ಡಿಸ್ಟರ್ಬ್ ಮಾಡಬಾರ್ದು ಅಷ್ಟೇ ಅಲ್ವಾ. ಮಕ್ಳುಗಳಿಗೆ ಪ್ರಾಣಿಗಳನ್ನಷ್ಟೇ ಅಲ್ಲ, ಬಂದ್ಬಿಟ್ಟು ಚಂದ ಟೈಮ್ ಪಾಸ್ ಮಾಡ್ಕೊಂಡು ಆಟ ಆಡ್ಕೊಂಡು ಹೋಗ್ಬೋದು. ನೋಡಿ ಎಷ್ಟು ತರದ ಆಟ ಆಡೋದಿದೆ. ಆಕ್ಚುಲಿ ಇದೊಂದೇ ಅಲ್ಲ, ತುಂಬಾ ಕಡೆ ಈ ತರ ಮಕ್ಳಿಗೆ ಆಟ ಆಡಕ್ ಇದಾವೆ. ಮುಂದೆ ಎಲ್ಲಾದ್ರೂ ಸಿಕ್ಕಿದ್ರೆ ತೋರಿಸ್ತೀನಿ. ಇಲ್ಲಿ ಚೀತಾ ಇಲ್ಲ, ಅಲ್ಲೇ ಓಡಾಡ್ತಿದೆ ನೋಡು, ಹೆಂಗಿದ್ದಾರೆ. ಯಾರೋ ವೇಟ್ ಮಾಡ್ತಿದ್ದಾರೆ. ಅದು ನೋಡ್ತಿರೋದು ನೋಡಿ ಎಲ್ಲಾರ್ನು. ಅಲ್ಲೋಗೋಣ ಬಾ, ಆ ಕಡೆಯಿಂದ. ಅಲ್ಲಿ ಓಡಾಡ್ತಿದ್ದಾನೆ. ಹಿಂಗ್ ಓಪನ್ ಆಗಿ ಬಿಡ್ಬೇಕಲ್ವಾ? ನಮ್ ಕಡೆ ಎಲ್ಲ ಝೂನಲ್ಲಿ ಈ ತರ ವೈಲ್ಡ್ ಅನಿಮಲ್ಸ್ ನ ನೋಡ್ಬೇಕಾರೆ ವ್ಯಾನ್ ಒಳಗ್ ಕರ್ಕೊಂಡ್ ಬಂದ್ಬಿಡ್ತಾರೆ, ಏನು ಕಾಣಿಸೋದೇ ಇಲ್ಲ ಫ್ರೀ ಆಗಿ. ಹೆಂಗ್ ಹೋಗ್ತದೆ ನೋಡಿ. ಹಿಂಗ್ ಫ್ರೀ ಬಿಡ್ಬೇಕಪ್ಪ, ನಮ್ಗೂ ನೋಡ್ದಂಗ ಅನ್ಸುತ್ತೆ, ಅವಕ್ಕೂ ಆರಾಮಾಗಿ ಫ್ರೀ ಆಗಿದ್ದಂಗ ಅನ್ಸುತ್ತೆ ಅಲ್ವಾ. ಇಲ್ಲಿ ಬಂತು ಹುಡ್ಕೊಂಡು ಅದನ್ನ. ಇಲ್ಲಿದ್ಯಾ ನೀನು? ಊಟ ಬೇಡವಾ ನಿನಗೆ ಅಂತ ವಾಕಿಂಗ್ ಮಾಡ್ತಾ ಇರೋದು. ಅದು ಹೆಂಗ್ ನೋಡ್ತಿದೆ ನೋಡು, ಕ್ಯಾಮ್ರಾ ನೋಡ್ತಿದ್ದೆ. ಝೂಮ್ ಮಾಡು ಅದನ್ನ ನೋಡು, ಝೂಮ್ ಮಾಡ್ತೀನಿ ನೋಡು. ಹಲೋ ಇಟ್ಟಿದಪ್ಪ. ಹಲೋ. ಹಂಗೆ ಗುಡ್ ಬಾಯ್. ಊಟಕ್ಕೆ ಕಾಯ್ತಿದ್ದಾನೆ, ಗೊತ್ತಿರೋದು ಊಟ ಟೈಮ್. ಹೌದು, ಅದಂತೂ ಊಟಕ್ಕೆ ಕಾಯ್ತದೆ. ಇವಾಗ ಇಲ್ಲಿ ಯಾವ್ದೋ ರೆಸ್ಟೋರೆಂಟ್ ಕಾಣಿಸ್ತಿದೆ. ಎಷ್ಟು ರೆಸ್ಟೋರೆಂಟ್ ಕಾಣುತ್ತೆ ಅಲ್ವಾ ಇಲ್ಲಿ. ನಡಿಬೇಕು. ಬಟ್ ಅಲ್ಲೆಲ್ಲ ರೆಸ್ಟೋರೆಂಟು ಇದೆ, ವಾಶ್ರೂಮು ಇದೆ, ಕುತ್ಕೊಳ್ಳೋಕ್ ಜಾಗನೂ ಇದೆ. ಏನಂತ್ಯ? ಇಲ್ಲಿ ನಾವೆಲ್ಲ ಬಂದು ರೆಸ್ಟೋರೆಂಟ್ ಅಲ್ಲೇ ತಿನ್ಬೇಕು ಅಂತ ಏನಿಲ್ಲ, ನಾವು ಬೇಕಾದ್ರೆ ಮನೆಯಿಂದ ತಗೊಬಂದು ಕುತ್ಕೊಂಡು ತಿನ್ಬೋದು. ಸೊ ಡೈನಿಂಗ್ ಏರಿಯಾ ಎಲ್ಲ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ನೋಡಿ. ಮತ್ತೆ ಎಲ್ಲಾ ಕಡೆ ಈ ತರ ನಮ್ಗೆ ರೂಟ್ ಹಾಕಿದ್ದಾರೆ, ಲೈಕ್ ಯಾವ್ಯಾವ ಪ್ರಾಣಿ ಇದೆ ಈ ಡೈರೆಕ್ಷನ್ ಅಲ್ಲಿ ಹೋದ್ರೆ ಅಂತ. ಇವಾಗ ಇಲ್ಲಿ ಡಾಲ್ಫಿನ್ ಶೋ ನಡೆಯುತ್ತೆ ಆಯ್ತಾ. ಸೊ ನೋಡಿ, ಎಲ್ಲ ಜನ ಬರ್ತಾ ಇದ್ದಾರೆ. ಕುತ್ಕೊಳ್ಳೋಕೆಲ್ಲ ಹೆಂಗಿದೆ ನೋಡಿ. ನಮ್ ಕಡೆ ಎಲ್ಲ ಯಾವ್ದು ಸ್ಟೇಡಿಯಂ ಅಲ್ಲಿ ಹಾಕಿರ್ತಾರಲ್ಲ, ಹಂಗಿದೆ ಸ್ಟೆಪ್ ಬೈ ಸ್ಟೆಪ್. Questi frutti.
Ja, soweit ein kleiner Einblick in die Anatomie eines Delfins. ಸದ್ಯ ಇವತ್ತು ವೆದರು ಚೆನ್ನಾಗಿದೆ, ಬಿಸಿಲು ಬಂದಿದೆ ನೋಡಿ. ನಮ್ಮ ಸೂರ್ಯದೇವ ಇವತ್ತು ಪ್ರತ್ಯಕ್ಷ ಆಗ್ಬಿಟ್ಟಿದ್ದಾರೆ. ರೋಡ್ ಹೆಂಗಿದೆ ಅಲ್ಲ, ಒಂಥರ ಹಪ್ಪು, ನಡೆದು ಸಾಕಾಗುತ್ತೆ. ಇಳಿಬೇಕಾದ್ರೆ ದಡ ಅಂತ ಇಳಿಬೇಕು, ಹತ್ತಬೇಕಾರೆ ಬಲವಂತವಾಗಿ ಹತ್ತಬೇಕು. ಏನಂತ್ಯ? ಬ್ರಿಡ್ಜು ಸಕ್ಕತ್ತು ಉದ್ದ ಇದೆ, ಓಕೆನಾ? ಮೋಸ್ಟ್ಲಿ ಕೆಳಗಡೆ ಯಾವ್ದೋ ಪ್ರಾಣಿಗಳು ಇರ್ಬೇಕು. ಏನಂತ್ಯ? ಇಲ್ಲ ಅನ್ಸುತ್ತೆ, ಸೈಕಲ್ ಅಲ್ಲೆಲ್ಲ ಓಡಾಡ್ತಾರೆ. ಓ, ಸೈಕಲಲ್ಲೂ ಬರ್ಬೋದ ಒಳಗೆ? ಏನೋ ಇದೆ ನೋಡಿ, ಅಲ್ಲೆಲ್ಲ ಸೈಕಲ್ ಎಲ್ಲ ಬಂದಿದ್ದಾರೆ. ಇಲ್ಲೊಂದಿಷ್ಟು ಜನ ಹೋಗ್ತಿದ್ದಾರೆ ನೋಡಿ. ತಡಿ, ನೋಡಿ ಇಲ್ಲಿ ಸೈಕಲ್ ಹೋಗ್ತಿದ್ದಾರೆ. ಬೇಕಾದ್ರೆ ಇಸು ಒಳಗೆ ನಮ್ದು ಸೈಕಲ್ ಇತ್ತು ಅಂದ್ರೆ, ನಮ್ ಸೈಕಲ್ ಅಥವಾ ಇಲ್ಲಿ ರೆಂಟ್ ಮಾಡ್ಕೋಬೇಕಾ? ಓನ್ ಸೈಕಲ್ ಅಂತೆ. ಓನ್ ಸೈಕಲ್ ಅಲ್ಲಿ ಬೇಕಾದ್ರೆ ಒಳಗ್ ಬರ್ಬೋದು. ಏನ್ ಬೀಳಲ್ಲ, ಯಾಕೆಂದ್ರೆ ಮೆಶ್ ತರದೇನೋ ಹಾಕಿದ್ದಾರೆ ನೋಡಿ. ಇಲ್ಲಿ ಏನು ಕೋಲಿಲ್ಲ, ನಾನು ಟ್ರೈ ಮಾಡ್ತೀನಿ. ಕೆಳಗ್ ನೋಡಿ ಹೆಂಗ್ ಕಾಣ್ತಿದೆ ಅಂತ. ಯಪ್ಪ, ಕಾಲಿ ನಡುಕ್ತಿದೆ. ಬಿದ್ದೆ ಅಂದ್ರೆ ದಬುಕ್ ಅಂತ ಹೋಗಿರ್ತೀನಿ ಕೆಳಗೆ. ಬೀಳಲ್ಲ, ತುಂಬಾ ಕೇರ್ಫುಲ್ ಆಗೇ ಮಾಡಿರ್ತಾರೆ. ಇಲ್ಲೊಂದಿದೆ, ಈಗ ಧೈರ್ಯ ಬಂತು. ಫಸ್ಟ್ ಒಂದಿಗೆ ಮಾತ್ರ ಭಯ ಆಯ್ತು. ನೋಡಿ ಹೆಂಗ್ ಕಾಣುತ್ತೆ ಕಾಡಿ ಕಡೆ ಎಲ್ಲ. ಮಕ್ಕಳು ಬರ್ತಾ ಇದಾರೆ ನೋಡಿ ಅಲ್ಲಿ. ಅವ್ರು ಹೆಂಗ್ ಹೋಗ್ತಿದಾರೆ ತೋರ್ಸು. ಆರಾಮಾಗಿ ಮಲ್ಕೊಂಡು ಕಾಡ್ ನೋಡ್ರಿ ಅಂತ ಹಾಕಿದ್ದಾರೆ. ಇಲ್ಲಿ ತಗ್ಗಿದೆ ಇವಾಗ ಗುಡು ಅಂತ ಓಡ್ಬೇಕು. ಹಂಗಿದೆ ರೋಡು. ಹತ್ಬೇಕಾರೆ ಬಲವಂತವಾಗಿ ಕಾಲು ಎತ್ತಿಡ್ಬೇಕು, ಹಂಗ ಅಪ್ಪಿದೆ. ನಾವ್ ಅವಾಗ್ಲೇ ಬ್ರಿಡ್ಜ್ ಬಂದ್ವಲ್ಲ, ಬ್ರಿಡ್ಜ್ ಮೇಲೆ. ಆ ಬ್ರಿಡ್ಜ್ ನೋಡಿ ಹೆಂಗೆ ಕಂಬಗಳು ಎಷ್ಟೆಷ್ಟು ಉದ್ದ ಇದಾವೆ. ಇಲ್ಲಿ ನೋಡಿ ಕರಡಿ ಎಷ್ಟು ಸ್ಟ್ರಾಂಗ್ ಆಗಿದೆ ನೋಡು, ದೊಡ್ಡಕ್ಕಿದೆ. ಒಂದೇನಾ? ಮರದಡಿ ಇದೆ, ಕಾಣಿಸ್ತಾ ಇದೆಯಾ? ಎದ್ ಬಂತು ನೋಡಿ ಇವಾಗ. ಅಲ್ಲಿ ಆ ಕಡೆ ಒಂದಿದೆ ನೋಡು, ಬಟ್ ಅಡ್ಡ ಏನೋ ಹಾಕಿದ್ದಾರೆ. ಓ, ಹಂಗ್ ಮಾಡ್ತಾರಾ? ಇದು ಅದೇನಾ ಕಾಡಿನ? ಬಟ್ ಇದೊಂದು ಯಾಕೆ ಸಪ್ರೇಟ್ ಆಗಿ ಬಿಟ್ಟಿದ್ದಾರೆ? ಓ, ಅಲ್ಲಿ ಡೋರ್ ಇದೆ ಅಲ್ಲ, ಅಲ್ಲಿ ಕರೆಕ್ಟ್. ಅಲ್ಲಿ ಡೋರ್ ಇದೆ. ನೀರಿಗೆ ಏನಕ್ಕೆ ಬೀಳುತ್ತದು? ಯಾಕೆ ಹಿಂಗ್ ಓಡಾಡ್ತಿದ್ಯಾ? ಅದು ಊಟಕ್ಕೆ ವೇಟ್ ಮಾಡ್ತಾ ಇದ್ಯಾ? ಅಲ್ಲ, ಅವು ಸ್ವಲ್ಪ ಕ್ಯೂಟ್ ಆಗಿದ್ದಾವೆ ಆ ಕಡೆ, ವೈಟ್ಗೆ. ಇದು ಗಲೀಜಾಗಿದೆ ಯಾಕೋ. ಏನಾಯ್ತು ಹಿಂಗ್ ಓಡಾಡ್ತಿದ್ಯಾ? ಮಾಡ್ತಿದ್ದೀನಿ ನಾನು. ನೋಡಿ ಹೆಂಗ್ ಓಡಾಡ್ತಿದೆ. ಒಂದ್ಸಲ ಕುತ್ಕೊಂಡು ಈ ಕಡೆ ಕ್ಯಾಮ್ರಾ ನೋಡ್ಬೇಕು. ಹೆಂಗ್ ಹೋಗ್ತು ನೋಡು, ಯಾವ್ದೋ ದೊಡ್ಡ ಪ್ರಾಣಿ ತರ. ಅವು ಮಲಿಗ್ರವೆ, ಅವು ಗಲಾಟೆ ಮಾಡ್ತಿಲ್ಲ, ನೀರಲ್ಲಿರೋದೇ ಗಲಾಟೆ ಮಾಡ್ತಿರೋದು. ಎಲ್ಲಿ ಪ್ರಾಣಿ ಇದೆ ಅನ್ನೋದು ಹೇಗ್ ಗೊತ್ತಾಗುತ್ತೆ ಅಂದ್ರೆ, ಎಲ್ಲಿ ತುಂಬಾ ಜನ ಕ್ರೌಡ್ ಮಾಡ್ಕೊಂಡಿರ್ತಾರೋ ಅಲ್ಲಿ ಏನೋ ಪ್ರಾಣಿ ಇದೆ ಅಂತ ಅರ್ಥ ಮಾಡ್ಕೋಬೇಕು, ಆಯ್ತಾ? ಇಲ್ಲ ಅಂದ್ರೆ ಇಬ್ಬಿಬ್ರೆ ಓಡಾಡ್ತಿರ್ತೀವಿ, ಸುತ್ತಮುತ್ತ ಯಾರು ಇರಲ್ಲ. ಎಲ್ಲಿ ಪೆಂಗ್ವಿನ್? ಓ ನೋಡಿ, ಇಲ್ಲಿ ಎಷ್ಟೊಂದ್ ಜನ ಇದಾರಲ್ವಾ, ಸೊ ಇಲ್ಲೇನೋ ಪ್ರಾಣಿ ಇದೆ ಅಂತ. ಸೊ ಏನ್ ಪ್ರಾಣಿ ಇದೆ ಅಂದ್ರೆ ಪೆಂಗ್ವಿನ್. Z for zebra. ಮಾತಾಡ್ಸಲ್ವಾ? ಹಲೋ, ಹೆಂಗಿದೆ? ಬಾಯ್. ಇಲ್ಲಿ ಇಷ್ಟೊಂದು ಕ್ರೌಡ್ ಇದೆ, ಇಲ್ಲಿ ಯಾವ ಪ್ರಾಣಿ ಇದಾವೆ? ಓ, ಕುದುರೆ. ಯಾಕೆ ಎಲ್ಲ ಬಂದ್ಬಿಟ್ರಿ?
ಮುಟ್ಟಂಗಿರ್ಬೇಕಿತ್ತಲ್ಲ. ಅಲ್ಲ ವೈಲ್ಡ್ ಅನಿಮಲ್ಸ್ನಲ್ಲ ಇವೆಲ್ಲ. ಕುದುರೆ ಕಚ್ಚುತ್ತಾ? ಒದಿಯುತ್ತಲ್ವಾ? ಬಾಯ್ ಬಾಯ್. ಒಂಟೆ ಇದೆ, ಏನೋ ಸೊಪ್ಪು ಕಿತ್ಕೊಂಡು ತಿಂತಾ ಇದೆ. ಆ ಕಡೆ ಕತ್ತೆ ಇದೆ. ಕತ್ತೆ ಒಂದೇ ಒಂದು ಒಂಟೆ ಇದೆ ಇಲ್ಲಿ. ಸೊ ಮಕ್ಳು ಜೊತೆ ಬಂದಿರೋರ್ಗೆ ನಡಿಯಕ್ ಆಗಲ್ಲ ಅಂದ್ರೆ, ಮಕ್ಳು ಟಯರ್ಡ್ ಆಗ್ಬಾರ್ದು ಅಂದ್ರೆ ಈ ತರ ಇಲ್ಲಿ ಝೂ ಕಡೆಯಿಂದಾನೆ ಈ ಮಗು ಕೂತಿದ್ಯಲ್ಲ ಆ ತರದೊಂದು ಗಾಡಿ ಸಿಗುತ್ತೆ. ಅದ್ರೊಳಗೆ ಕೂರ್ಸ್ಕೊಂಡು ಎಳ್ಕೊಂಡು ಹೋಗ್ಬೋದು. ನೋಡಿ ಇಲ್ಲಿ ಮಕ್ಳಿಗೆ ಕುರಿಗಳ ಜೊತೆ ಆಟ ಆಡಕ್ ಬಿಟ್ಬಿಟ್ಟಿದ್ದಾರೆ ನೋಡಿ. ಚೆನ್ನಾಗಿದೆ. ಇದೊಂಥರ ಖುಷಿ ಅಲ್ವಾ ಅವರಿಗೆ, ಅಂದ್ರೆ ಸುಮ್ನೆ ದೂರದಿಂದ ನೋಡ್ಕೊಂಡು ಹೋಗೋಕ್ಕಿಂತ ಇದು ಬೆಸ್ಟ್. ಎಷ್ಟು ಜನ ಇದಾರೆ ನೋಡಿ ಇಲ್ಲಿ. ಇದನ್ನ ಹತ್ತಿ ಹೋಗಂಗಿದ್ರೆ ಹೋಗ್ಬೋದು, ಮಕ್ಳು ಅಷ್ಟೇ ಅಲ್ಲ ದೊಡ್ಡವರು ಹೋಗ್ಬೋದು. ಏನಾದ್ರು ಫೀಡ್ ಮಾಡಂಗಿದ್ರೆ ಮಾಡ್ಬೋದು. ಇಲ್ಲಿ ಓನ್ಲಿ ಈ ಜಾಗದಲ್ಲಿ ಮಾತ್ರ ಪರ್ಮಿಷನ್ ಇದೆ ಫೀಡ್ ಮಾಡಕ್ಕೆ. ಹಾ ಅಲ್ಲಿ ನೋಡಿ ದೂರದಲ್ಲಿ ಕಾಣ್ತಾ ಇದೆಯಾ, ಕುರಿ ಉಚ್ಕೊಳಕ್ಕೆ, ಮೈ ಉಚ್ಕೊಳಕ್ಕೆ ಹೆಂಗ್ ಮಾಡಿದ್ದಾರೆ. ಇಲ್ಲೊಂದು ಚಿಲ್ಡ್ರನ್ಸ್ ಪಾರ್ಕ್ ಇದೆ, ಅವಾಗ್ಲೇ ತೋರಿಸಿದಕ್ಕಿಂತ ಇದು ಸ್ವಲ್ಪ ದೊಡ್ಡದಾಗೇ ಇದೆ ನೋಡಿ. ಸೊ ಒಂದ್ ರೀತಿ ಪೇರೆಂಟ್ಸಿಗೆ ತಲೆನೋವೇ ಇರಲ್ಲ, ಇಲ್ಲಿ ಕರ್ಕೊಂಬಂದು ಬಿಟ್ಬಿಟ್ರೆ ಆರಾಮಾಗಿ ಆಡ್ಕೊಂಡು ಇದ್ಬಿಡ್ತಾರೆ ಅಲ್ವಾ. ನಿಮ್ಮನೇಲೂ ಮಕ್ಳಿದ್ರೆ ಈ ವಿಡಿಯೋನ ತೋರಿಸಿದ್ರಾ ಇಲ್ವಾ ಅಂತ ಕಮೆಂಟಲ್ಲಿ ತಿಳಿಸಿ ಆಯ್ತಾ. ಮತ್ತೆ ನಾನು ಪ್ರತಿ ಗುರುವಾರ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಮಿಸ್ ಮಾಡೋದೇ ಇಲ್ಲ. ನೀವು ಅಷ್ಟೇ ಮಿಸ್ ಮಾಡದೆ ನೋಡಿ ಆಯ್ತಾ. ನಾನು ಜರ್ಮನಿನಲ್ಲಿ ಸಂಡೇ ಯಾವ ಥರ ಇರುತ್ತೆ ಅಂತ ತೋರಿಸಿದ ವಿಡಿಯೋಗೆ ನೀವು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ನಾನು ಎಲ್ಲ ಕಮೆಂಟ್ಸು ನೋಡಿದೆ, ಸಖತ್ ಖುಷಿ ಆಯಿತು. ಈ ವಿಡಿಯೋನು ನೋಡಿಬಿಟ್ಟು ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಏನಾದರೂ ವಿಡಿಯೋದಲ್ಲಿ ಇಂಪ್ರೂವ್ ಮಾಡ್ಕೋಬೇಕು ಅಂತ ಇದ್ದರೆ ಅಥವಾ ನಿಮ್ಮ ಕಡೆ ಏನಾದರೂ ಸಜೆಷನ್ ಇತ್ತು ಅಂದರೆ ಕಮೆಂಟಲ್ಲಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್.